ನಿನ್ನ ಮದುವೆಲೂ ಸಾಕಷ್ಟು ಅವಾಂತರಗಳಾಯಿತು. ಅದಾದಮೇಲೆ ಸುಮ್ಮನೆ ಕಿಡ್ನಾಪ್ ಆಯಿತು. ಈಗ ನೋಡಿದ್ರೆ ಮೆಸ್ ಕ್ಲೋಸ್ ಆಗಿದೆ. ಅದಕ್ಕೆ ಅಳಿಯಂದ್ರು ಮನೆಯಲ್ಲಿ ಯಾರಿಗೂ ನಿನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬಂದಿಲ್ಲ ತಾನೆ? ಅದು ಬರಕ್ಕೆ ಸಾಧ್ಯನೇ ಇಲ್ಲ ಮಾವಯ್ಯ. ಅಳಿಯಂದ್ರೆ ನಿಮ್ಮ ಮಗಳು ನನ್ನ ಬದುಕಿಗೆ ಬಂದಿರೋ ಭಾಗ್ಯಲಕ್ಷ್ಮಿ. ಇಂಥದ್ದು ಯಾವತ್ತ ಬಗ್ಗೆ ಯಾರಾದ್ರೂ ತೆಪ್ಪಾಗಿ ಮಾತಾಡಿದ್ರೆ ನಾಲ್ಗೆನೆ ಬಿದ್ದೋಯ್ತದೆ. ಅಲ್ಲ ಗಂಗಾದ್ರಪ್ಪ, ಬಂಗಾರಮ್ಮನವರು ಅಳಿಯಂದ್ರು ಎಂಥವ್ರು ಅಂತ ಗೊತ್ತಿದ್ದು ಹಿಂಗೆ ಯೋಚನೆ ಮಾಡ್ತಿಲ್ಲ, ಸರಿನಾ ಇದು? ಹಂಗಲ್ಲ ಅಣಿಯ, ತಂದೆಯಾಗಿ ಒಂದು ಆತಂಕ ಇರುತ್ತೆ ಅಲ್ವಾ? ಏನೋ ಸ್ನೇಹಿಂಗೆ ನೀನು ಒಬ್ಬನೇ ತಂದೆನೆಯಾ? ಗಂಗಾದ್ರಪ್ಪ, ದಾರಿ ಏರದ್ ಕೊಟ್ಟಿದ್ದೀನಿ, ನಾನು ತಂದೆ ಸ್ಥಾನದಾಗ ಇರೋದು. ನಾನು ನಿನ್ನಂಗೆ ಯೋಚನೆ ಮಾಡಿಬಿಟ್ರೆ ನಮ್ಮನ್ನು ದೊಡ್ಡರು ಅಂತಾರೆ. ಅಪ್ಪ, ಇನ್ನು ಯಾವತ್ತೂ ಈ ಥರ ಎಲ್ಲ ಯೋಚನೆ ಮಾಡಬೇಡಿ. ನೀವು ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಂತ ಅತ್ತೆ ಗೊತ್ತಾದರೆ ಅವ್ರು ತುಂಬ ನೊಂದ್ಕೊತಾರೆ. ಕ್ಷಮಿಸ್ಬಿಡಿ ಅಳಿಯಂದ್ರೆ, ಮನ್ಸು ಸರಿ ಇರಲಿಲ್ವಲ್ಲ, ಅದಕ್ಕೆ ಇಲ್ದಿರೋ ಯೋಚನೆ ಎಲ್ಲ ತಲೆಗೆ ಬಂತು. ಇಲ್ಲಿ ನೋಡಿ ಮಾವಯ್ಯ, ಇದು ನನ್ನ ಆಸ್ತಿ. ಇದರಿಂದ ನನಗೆ ಲಾಭನೇ ಹೊರತು ಯಾವತ್ತೂ ನಷ್ಟ ಇಲ್ಲ. ಏನೋ ಒಂದು ಸಣ್ಣ ಸಮಸ್ಯೆ ಬಂದಿರ್ತದೆ, ಕೂತ್ ಮಾತಾಡಿದ್ರೆ ಸಮಸ್ಯೆನ ಬಗೆಹರಿಸ್ಕೋಬೋದು. ಅದು ಬಿಟ್ಬಿಟ್ಟು ಏನೇನೋ ಯೋಚನೆ ಮಾಡ್ಕೊಂಡು ಊಟ ಬಿಟ್ಬಿಟ್ರೆ ಏನು ಸಾಧಿಸ್ದಂಗೆ ಆಯ್ತದೆ ಅಲ್ವಾ? ನಡಿ ನೋಡ, ಈಗ ನೀನು ತಿನ್ನಕ್ಕಿಲ್ಲ ಅಂದರೆ ನಾನು ತಿನ್ನಕ್ಕಿಲ್ಲ. ಬತ್ತೀಯ ಇಲ್ವಾ? ಬರ್ತೀನಿ. ಅದು ಗೆಳೆಯ ಅಂತ ಬಾ. ನಮ್ಮಪ್ಪ ಒಂಥರ ಮಗು ಇದ್ದ ಹಾಗೆ. ಅವ್ರ ಪ್ರಪಂಚದ ತುಂಬೆಲ್ಲ ನಾನೇ ಇರ್ತೀನಿ. ಅದಕ್ಕೆ ನನ್ನ ಸುತ್ತಾನೇ ಯೋಚನೆ ಮಾಡ್ತಿರ್ತಾರೆ. ಮಾವಯ್ಯ ಮಾತ್ರ ಅಲ್ಲ, ನಾನುವೇ ನಿಮ್ಮ ಮಗು ಇದ್ದಂಗೆ. ಅವ್ರು ನಿಮ್ಮ ಸುತ್ತ ಯೋಚನೆ ಮಾಡ್ತಾ ಇದ್ರೆ ನಾನು ನಿಮ್ಮ ಸುತ್ತನೇ ಸುತ್ತಾ ಇರ್ತೀನಿ. ಸಾಕು, ಆಮೇಲೆ ಸುತ್ತೋರಂತೆ. ಬನ್ನಿ, ಇವಾಗ ಊಟ ಮಾಡೋಣ. ಈ ಮೆಸ್ನಾಗ ಏಟೊಂದು ನೆನಪೈತೆ ಮಾವಯ್ಯ. ಇದು ಬರೀ ಅನ್ನ ಹಾಕೋ ಜಾಗ ಅಲ್ಲ, ಅವ್ವನ ಅರಮನೆ. ಜಾಗಕ್ಕೆ ನೋಟಿಸ್ ಅಂಚಿ ಈಗ ಹಾಕ್ಬಿಟ್ಟವ್ರಲ್ಲ. ನೆನ್ಸ್ಕೊಂಡ್ರೆ ಮನಸ್ಸಿಗೆ ಸಾಲೆ ನೋವಾಯ್ತಿದೆ. ಹೇಳಿ, ಈ ಮೆಸ್ಸು ಬರೀ ಪುಟ್ಟತ್ತು ಮನೆಯವ್ರಿಗೆ ಮಾತ್ರ ಬೆಳಕಾಗಿರಲಿಲ್ಲ. ಹೆಕ್ಕಿಲ್ದೆ ಬಂದ ನನಗೂ ನನ್ನ ಮಗಳಿಗೂ ದಾರಿದೀಪ ಆಗಿತ್ತು. ಪುಟ್ಟಮ್ಮಿ ಮೆಸ್ ಶುರು ಮಾಡಿದಾಗಿನಿಂದ ಒಂದು ದಿನ ಇದ್ರು ಒಲೆ ಆದಿರಲಿಲ್ಲ. ಇವತ್ತು ಅದು ಅವ್ರಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಬ್ರಾಣಿಯ. ಹಬ್ಬ ಬರೋಷ್ಟಾಗೆ ಮತ್ತೆ ಶುರು ಆಗಬೇಕು. ಅಳಿಯಂದ್ರೆ ಅಲ್ಲಿ ನೋಟಿಸ್ ಕಿತ್ತಾಕ್ಬಿಡಮ್ಮ. ಪುಟ್ಟಮ್ಮಿ ಬರೋ ಒಳಗಡೆ ಮೆಸ್ಸು ಮೊದಲು ಹೆಂಗಿತ್ತು ಹಂಗೆ ಶುರು ಮಾಡ್ಬಿಡಮ್ಮ. ಒಳ್ಳೆ ಐಡಿಯಾ ಮಾವಯ್ಯ, ಬನ್ನಿ ಈಗಲೇ ಅದು ಬಿಸಾಕಮ್ಮ. ಹಾಂ ನಡ್ರಿ. ಅಯ್ಯೋ ಬೇಡ ಅಳಿಯಂದ್ರೆ, ಸರ್ಕಾರದವ್ರು ಅಣಿಸಿರೋದು, ಆಮೇಲೆ ಸುಮ್ಮನೆ ತೊಂದರೆ ಆಗುತ್ತೆ. ನೀನು ಸುಮ್ಕಿರಿ ಹೆಂಗಾದ್ರಪ್ಪ, ಇದನ್ನೆಲ್ಲ ಬಂದು ಯಾವನ್ ನೋಡ್ತಾನೆ?
ಕರೆಕ್ಟ್ ಮಾವಯ್ಯ. ಇವತ್ತಿರೋ ಸರ್ಕಾರ ನಾಳೆ ಇರಕ್ಕಿಲ್ಲ ಅಂತದ್ರಲ್ಲಿ ಇದನ್ನೆಲ್ಲ ಯಾವನ್ ಕಾಯ್ತಾನೆ? ನಡ್ರಿ ಮತ್ತೆ. ಬೇಡ ಹೇಳಿ ಅಂದರೆ ಅಳಿ ಅಂದರೆ ತಾಂಡವ ಈ ಕಡೆ ಬರ್ತಾವನೆ. ಗೊತ್ತಿಲ್ಲ ಮಾವಯ್ಯ. ನೋಡ್ರಿ, ಈ ಮೆಸ್ ಅವ್ರದ್ದು ಲೈಸೆನ್ಸ್ ಆಗೋ ತನಕ ಈ ಮೆಸ್ ಓಪನ್ ಆಗದೆ ಇರೋ ಥರ ಇಲ್ಲೇ ಡ್ಯೂಟಿ ಮಾಡ್ತಾರೆ. ಹಂಗೂ ಸರ್ಕಾರದ ಆದೇಶ ಮೀರಿ ಯಾರಾದರೂ ಓಪನ್ ಮಾಡಿಸಿದ್ರೆ ನನಗೆ ಇನ್ಫಾರ್ಮ್ ಮಾಡಿ, ಚರ್ಮ ಸುಲಿದು ಊರ ಬಾಗಿಲಿಗೆ ನೇತಾಕ್ಬಿಡ್ತೀನಿ. ಏಯ್, ಯಾವನ್ಗೆ ಹೇಳ್ತಿದ್ಯಾ? ನಿನಗೆ ಹೇಳ್ತಾ ಇರೋದು ಕಣ. ಯಾಕೆ, ಏನು ಮಾಡ್ತೀಯ? ಅವನು ಇವನಂತೆಲ್ಲ ಮಾತಾಡಿದ್ರೆ ಗ್ರಾಚಾರ ನೆಟ್ಟಿಗಿರಕ್ಕಿಲ್ಲ. ಅಳಿ ಅಂದರೆ ಏನೋ ಮಾಡ್ತೀಯ? ನಾನು ಮತ್ತೆ ಚಾರ್ಜ್ ತೊಗೊಂಡಿದ್ದೀನಿ. ತಿರ್ಗಾ ಬಾಲ ಬಿಚ್ಚಕ್ಕೆ ಬಂದರೆ ಸಿಕ್ದಲ್ಲೆಲ್ಲ ಕಟ್ ಮಾಡಿ ಹಾಕ್ಬಿಡ್ತೀನಿ. ನನಗೆ ಧಮಕಿ ಆಗ್ತೀಯಾ? ಸುಮ್ಕಿರು ಮಗ. ಲೇ, ಡ್ಯೂಟಿ ಮೇಲಿರೋ ಆಫೀಸರ್ಗೆ ಆವಾಜ್ ಆಗ್ತೀಯನಾ? ಎತ್ತಾಕೊಂಡೋಗಿ ಏರೋಪ್ಲೇನ್ ಹಚ್ಚಿದ್ರೆ ಬುದ್ಧಿ ಬರುತ್ತೆ. ಯೋ ನಡೀತಾ ಇದೆ ಇಲ್ಲಿ ಕಂಡಿ. ನೀನ್ ಸುಮ್ಕಿರು ಮಗ. ಬಾಯಿಗೆ ಬಂದಂಗ ಮಾತಾಡ್ತಾ ನೋಡ್ಕೊಂಡು ಸುಮ್ಕೆ ಇರ್ಬೇಕನವ? ಇಲ್ಲಾಂದ್ರೆ ಏನೋ ಮಾಡ್ತೀಯಾ? ಹೊಡೆದಾಕ್ಬಿಡ್ತೀಯಾ? ಟಚ್ ಮಾಡಿ ನೋಡ್ತೀನಿ. ನೋಡ್ತೀಯಲ್ಲ, ಬಾ. ಬ್ಯಾಡ ಕಂಟಿ, ಬ್ಯಾಡ ಕಂಟಿ. ನಿಮ್ ದಮ್ಮಯ್ಯ ಅಂತೀನಿ, ಸುಮ್ನಿರ್ರಿ. ನೋಡು, ನಾನು ಮತ್ತೆ ಡ್ಯೂಟಿ ಜಾಯ್ನ್ ಆಗಿದ್ದೀನಿ. ಈ ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ರೀ ಶಂಕರ್, ನೀವಿಲ್ಲೇ ಇದ್ದು ಈ ಮೆಸ್ ಕ್ಲೋಸ್ ಆಗಿರೋಂಗೆ ನೋಡ್ಕೊಡ್ರಿ. ಯಾರಾದರೂ ಅಪ್ಪಿ ತಪ್ಪಿ ಓಪನ್ ಮಾಡಕ್ ಟ್ರೈ ಮಾಡಿದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಪರ್ಮನೆಂಟ್ ಆಗಿ ಮೆಸ್ ಕ್ಲೋಸ್ ಮಾಡಿಸ್ಬಿಡ್ತೀನಿ. ಅರ್ಥ ಆಯ್ತಾ? ಅರೆ ನಂಜಮ್ಮ, ತರಕಾರಿ ತರಕ್ ಹೋಗಿದ್ಯಾ? ಇಲ್ಲ, ತಲೆ ತೆಗಿಯಕ್ಕೆ ಹೋಗಿದ್ದೆ. ನೋಡು, 2 ತಲೆನೂ ಹಾಕೊಂಬಂದಿವ್ನಿ. ಏನು ಅಣ್ಕನ? ಮತ್ತಿನ್ನೇನೆ, ಶಿವನಾರಾಯಣ ಅಂತ ತರಕಾರಿ ತಗೊಂಡು ಮನೆಗೆ ಸುಸ್ತಾಗಿ ಹೋಯ್ತೀವ್ನಿ. ಮಧ್ಯದಲ್ಲಿ ಮಾತ್ಕೆ ಅಂತ ನಿಲ್ಸ್ಕೊಂಡು ನನಗೆ ಹೊರೆ ಜಾಸ್ತಿ ಮಾಡ್ತಿದ್ಯಲ್ಲ. ದೇವ್ರು ಒಳ್ಳೇದು ಮಾಡೋಣ ನಿನಗೆ. ಆದ್ರೂ ಇತ್ತೀಚೆಗೆ ಸಾನೆ ಬದಲಾಗಿದ್ಯಾ ನಂಜಮ್ಮ. ಎಲ್ಲ ಸವಾಸ್ ದೋಷ, ನಿಮ್ಗಳ ಪ್ರಭಾವ ಕಡೆ. ಯೋ ಅದೆಲ್ಲ ಬಿಡು ನಂಜಮ್ಮ. ವಿಷಯ ಗೊತ್ತಾಯ್ತಾ? ಪುಟ್ಟಕ್ಕನ್ ಮೆಸ್ಸನ್ನ ಮುಚ್ಚಿಸ್ಬಿಟ್ರಂತೆ. ಹ್ಞೂ ಕಣೆ, ಇಸಿಯ ಗೊತ್ತಾಗಿ ಸಾನೆ ಮನ್ಸಿಗೆ ಬೇಜಾರಾಗೋಯ್ತು. ಪಾಪ ಪುಟ್ಟಕ್ಕ ಅದ್ರಾಗೆ ಜೀವನ ಕಂಡ್ಕೊಂಡು 3 ಹೆಣ್ಮಕ್ಳನ್ನು ಸಾಕಿದ್ವಿ. ಆ ಸರ್ಕಾರದವ್ರು ಹಿಂಗೆ ಮಾಡಬಾರ್ದಾಗಿತ್ತು ಕಣೆ. ಮಾಡಿದ್ದು ಸರ್ಕಾರದವರಲ್ಲ, ನಾವು. ಏನೇ ಹೇಳ್ತಿದ್ಯಾ ಕೊಳಕ್ ಮಂಡ್ಲ? ಸಾನೆ ಪ್ಲಾನ್ ಮಾಡಿ ಹಳೆ ಹುಲಿಗಳನ್ನೆಲ್ಲ ಕೈಗೆ ಹಾಕೊಂಡು ಆ ಮೆಸ್ಸನ್ನ ಮುಚ್ಚೋಂಗ್ ಮಾಡಿದ್ವಿ. ಮನೆ ಹಾಳಿ ಥು. ಲೇ, ಎಲ್ಲಾನು ಬಿಟ್ಬಿಟ್ಟಿವ್ ನೀವು ಒಳ್ಳೆ ಒಳಗೇನು ಎಂದಲೇ? ಅದೆಲ್ಲ ನಾಟಕವ. ಗೂಳಿ ಗುಮ್ಮದ್ ಬಿಡಬಾರ್ದು, ಕರಡಿ ಬಗೆದ್ ಬಿಡಬಾರ್ದು. ಹಂಗೆಯ ಈ ರಾಜಿ ಪುಟ್ಟಕ್ಕನ್ ಪರ ನಿಲ್ಬಾರ್ದು. ಅವ್ವ, ನೀನು ಎಂತ ಕಿತ್ತದೋಳು ಅಂತ ಬಂಗಾರಮ್ಮಗೂ ಪುಟ್ಟಕ್ಕನು ಹೇಳ್ತೀನಿ ತಡಿ. ನೀನೇನಾದ್ರೂ ಹಂಗ್ ಮಾಡಿದ್ರೆ ನಿನ್ನನ್ನು ನೆಲ ಕಚ್ಚಿಸ್ತೀನಿ. ನೋಡ್ ನಂಜಮ್ಮ, ನೀನು ನಮ್ ಜೊತೆ ಸೇರ್ಕೊಂಡು ಏನೇನ್ ಪ್ಲಾನ್ ಮಾಡಿದ್ಯಾ ಅದೆಲ್ಲ ಈ ಫೋನ್ನಾಗೈತೆ. ನೀನ್ ಬಂಗಾರಮ್ಮನ್ ತವ ಹೋಯ್ತಿದ್ದಂಗೆ
ನಾನು ಇದನ್ನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ನಿನ್ನ ಮಗ ಲಾಯರ್ ಆಗಿದ್ರು ನಿನ್ನನ್ನು ಮಾತ್ರ ಬುಡ್ಸಕ್ಕಾಗಬಾರ್ದು. ಅಂಥ ಕೇಸ್ನ ಬುಕ್ ಮಾಡಿಸ್ತೀನಿ. ಅಯ್ಯೋ ಹಾಳಾದವಳೆ, ನೀನಂತ ಕಳ್ಳಿ ಆಳ್ನ ಕಣ್ಣಿಗೆ ಬಿಟ್ಕೊಂಡು ಕೂಡಿ ಆಗ್ಬಿಟ್ಟಲ್ಲೇ. ನೋಡ್ ನಂಜಮ್ಮ, ಹೆಂಗಿದ್ರು ಕಣ್ಣು ಹೊಂಟೋಗದೆ. ನಮ್ಮ ಜೊತೆಗಿದ್ಕೊಂಡು ನೀನು ಉಸಿರನ್ನಾದ್ರೂ ಉಳಿಸ್ಕೊ. ನಾನು ಹೇಳಿದ ಅರ್ಥ ಆಯ್ತು ತಾನೆ? ಅಯ್ಯೋ ಇಷ್ಟಿಲ್ದೆ ಹೇಳಾರ ಅಲ್ಪರ ಸಂಘ ಅವಮಾನ ಭಂಗ ಅಂತ ಇದೆಲ್ಲ ನಂಗೆ ಬೇಕಿತ್ತ. ಹಾಳಾದವು ಸುಮ್ಕೆ ಇರೋಕ್ಕಾಗದೆ ಊಡ ಬಿಟ್ಕೊಂಡಂಗಾಗದೆ ಮೈ ಮ್ಯಾಕೆ. ಏನಪ್ಪ ಮಾಡೋದು? ಅವ ಮೆಸ್ನ ಬೀಗ ಹಾಕ್ಸಿದ್ದು ಅಲ್ದೆ ಕಳ್ತಂಡವ ಪೀಸಿಂಗ್ ಕರ್ಕೊಂಬಂದು ಕಾಲಿಟ್ಟೋಗವನೆ. ಅಪ್ಪ ನನ್ಗೆ ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ಬೇಕಂತಾನೆ ಮಾಡಿಸ್ತಾ ಇರೋದು ಅನಿಸ್ತೈತೆ. ನನಗೂ ಯಾಕೋ ಹಂಗೆ ಅನ್ನಿಸ್ತೈತೆ ಕಲ. ಆದ್ರೆ ಏನು ಮಾಡೋದು? ಮೆಸ್ ನಡೆಸೋ ಅನುಮತಿ ತಗೊಂಡಿದ್ದಿದ್ರೆ ಈಟೆಲ್ಲ ಆಯ್ತಾನೆ ಇರ್ತಿರ್ಲಿಲ್ಲ. ಅಲ್ಲ, ಹಳ್ಳಿ ಒಂದು ಮೂಲೆನಾಗೆ ಸಣ್ಣದಾಗ ಒಂದು ಮೆಸ್ ನಡೆಸ್ತಾ ಇದ್ದೀವಿ, ಅದಕ್ಕೂ ಲೈಸೆನ್ಸ್ ತಗೋಬೇಕು ಅಂದರೆ ಹೆಂಗೆ? ಕಾನೂನು ಇರೋದೇ ಹಾಗೆ ಅಲ್ವಾ ಗೋಪಾಲಪ್ಪ? ಕಾನೂನು ಅಂತೇಳಿ ನನ್ನ ತಲೆ ಕೆಡಿಸ್ಬೇಡಿ. ತಾಂಡವ ಕಾನೂನ ಪಾಲನೆ ಆಗಿದ್ರೆ ಊರ್ನಾಗ ಬಾರ್ ಓಪನ್ ಮಾಡೋದಕ್ಕೆ ಕಾಲ್ಬಡ್ಡಿ ಕಾಯಿಸೋದಕ್ಕೆ ಸಹಾಯ ಮಾಡ್ತಿದ್ನೆ. ಅದೆಲ್ಲ ಯಾಕೆ ಇವಾಗ? ಪುಟ್ಟವ ಇದ್ದು ಲೈಸೆನ್ಸ್ಗೆ ಸೈನ್ ಮಾಡಿದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಈ ವಿಷಯನ ಬಿರ್ನೆ ಬಗೆಹರಿಸ್ಕೋಬೇಕು. ಮೆಸ್ ಮುಂದೆ ಪೊಲೀಸರು ಕಾವಲವ್ರೆ ಅಂತ ಗೊತ್ತಾಗೋದ್ರೆ ಇನ್ನೂ ಸಮಸ್ಯೆ ಜಾಸ್ತಿ ಆಯ್ತಿದೆ. ಅಮ್ಮರೇ, ಪುಟ್ಟಮ್ಮಿ ಮಾಡ್ದಂಗೆ ನಮ್ಗೆ ಅನ್ಯಾಯ ಆಯ್ತೈತೆ, ನಾವು ಮೆಸ್ ನಡೆಸ್ಬೇಕು ಅಂತ ಸತ್ಯಾಗ್ರಹ ಕುಂತ್ಕೊಂಬಿಟ್ರಿ ಹೆಂಗೆ? ಅದೆಲ್ಲ ಏನು ವರ್ಕ್ ಆಗಲ್ಲಪ್ಪ. ಅವ ಇದಕ್ಕೆಲ್ಲ ನನ್ನ ದಾರಿನೇ ಸರಿ. ಆ PC-ನ ಓಡಿಸಿ ನೋಟಿಸ್ನ ಕಿತ್ತಾಕಿ ಬಾಗಿಲು ಓಪನ್ ಮಾಡೋಣ ಬನ್ನಿ. ರೀ, ಹಾಗೆಲ್ಲ ಮಾಡಿದ್ರೆ ಇನ್ನೂ ದೊಡ್ಡ ತಪ್ಪಾಗುತ್ತೆ. ಅತ್ತೆ, ನಿಮ್ಗೆ ಯಾರಾದರೂ ಲಾಯರ್ ಗೊತ್ತಿದ್ರೆ ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ತೀರಾ? ಹ್ಞೂನವ ಸ್ನೇಹ, ನಮ್ಮ ಕಡೆ ಲಾಯರಪ್ಪ ಒಬ್ಬರು ಹನುಮಂತೇಗೌಡರು ಅಂತ ಅವ್ರೆ, ಅವ್ರಿಗೆ ಫೋನ್ ಮಾಡ್ತೀನಿ, ವಿಚಾರಿಸು. ನಮಸ್ಕಾರ ಅಮ್ಮವ್ರೆ, ಏನು ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದೀರಾ? ಲಾಯರಪ್ಪ, ಒಂದು ಸಮಸ್ಯೆ ಆಗೈತೆ, ಅದಕ್ಕೆ ನಿಮ್ಮಿಂದ ಸಲಹೆ ಬೇಕಲ್ಲ. ರೀ, ಯಾರೇ ಮೆಸ್ಸು ಹೋಟ್ಲ್ ಇಟ್ಟರು ಅದಕ್ಕೆ ಸರ್ಕಾರದಿಂದ ಲೈಸೆನ್ಸ್ ಪಡ್ಕೊಳ್ಳೇಬೇಕು. ನೀವೇನೇನೋ ಬೇಯಿಸಿ ಜನರು ಆರೋಗ್ಯ ಕೆಟ್ಟರೆ ಅದಕ್ಕೆ ಯಾರೇ ಜವಾಬ್ದಾರಿ? ಸದ್ಯಕ್ಕೆ ನೋಟಿಸ್ ಅಂಟಿಸಿ ಮೆಸ್ ಕ್ಲೋಸ್ ಮಾಡ್ತೀವಿ. ಓನರ್ ಬಂದು ಸೈನ್ ಮಾಡಿದ್ಮೇಲೆ ನೀವು ಮೆಸ್ ಓಪನ್ ಮಾಡ್ಕೋಬೋದು. ಒಂದು ವೇಳೆ ನೋಟಿಸ್ ಅಂಟಿಸೂ ನೀವು ಮೆಸ್ ನಡೆಸಿದ್ರೆ ಪರ್ಮನೆಂಟಾಗಿ ಕ್ಲೋಸ್ ಆಗತ್ತೆ. ಪುಟ್ಟಕ್ಕ ವಾಪಸ್ ಬರೋ ಹೊತ್ತಿಗೆ ಮೆಸ್ ಬಾಗಿಲು ತೆಗೆದಿರ್ಬೇಕು. ಇದಕ್ಕೆ ನೀವೇ ನನ್ನ ಉಪಾಯ ಹೇಳ್ಬೇಕು ಲಾಯರಪ್ಪ. ಇದು ಫುಡ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋ ವಿಷಯ ಅಮ್ಮವ್ರೆ, ಹಾಗೆಲ್ಲ ರೂಲ್ಸ್ ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ. ಲೈಸೆನ್ಸ್ ಇಲ್ಲದೆ ಯಾವ ಫುಡ್ ಟ್ರಕ್ಕು, ಮೆಸ್ಸು, ಹೋಟ್ಲು ನಡೆಸಬಾರ್ದು ಅಂತ ಕಾನೂನೇ ಇದೆ. ಅಂದರೆ ಅನುಮತಿ ಸಿಗೋವರೆಗೂ ಇದಕ್ಕೆ ಏನು ಪರಿಹಾರನೇ ಇಲ್ವೇ ಲಾಯರಪ್ಪ? ಇಲ್ಲ ಅಮ್ಮವ್ರೆ, ಏನೇ ಮಾಡ್ಬೇಕಂದ್ರೂ ಪುಟ್ಟಕ್ಕ ಇರಲೇಬೇಕಾಗತ್ತೆ. ಅದನ್ನ ಮೀರಿ ನೀವೇನಾದರೂ ಆ್ಯಕ್ಷನ್ ತೊಗೊಂಡ್ರೆ ಮುಂದೆ ನೀವು ಮೆಸ್ ನಡೆಸದೇ ಇರೋ ರೀತಿ ಆಗುತ್ತೆ. ಸರಿ ಲಾಯರಪ್ಪ, ಮಾಹಿತಿ ಕೊಟ್ಟಿದ್ದಕ್ಕೆ ಸ್ಯಾನೆ ಧನ್ಯವಾದಗಳು. ಪುಟ್ಟಕ್ಕ ಬರೋವರೆಗೂ ಈ ಸಮಸ್ಯೆಗೆ ಏನು ಪರಿಹಾರ ಸಿಗಕ್ಕಿಲ್ಲ ಅನಿಸ್ತೈತೆ. ಅಮರೇ, ನನ್ನ ತಾವು ಇನ್ನೊಂದು ಉಪಾಯ ಐತೆ, ಹೇಳ? ಏನು ಮತ್ತೆ ಸತ್ಯಾಗ್ರಹ ಕೂರೋದ? ಅಯ್ಯೋ ಅಲ್ಲ ಕುಸೆ, ಹಣ ಅಂದರೆ ಹೆಣನೂ ಬಾಯಿ ಬಿಡ್ತದಂತೆ. PC-ಗೆ ಒಂದಷ್ಟು ಹಣದ ಆಸೆ ತೋರಿಸ್ಬಿಟ್ಟು ಪುಟ್ಟಮ್ಮಿ ಬರೋಳಗಡೆ ಮೆಸ್ ಓಪನ್ ಮಾಡ್ಕೊಂಬಿಡಮ್ಮ. ಮಾವಯ್ಯ, ಐಡಿಯಾ ಸಂದಾಗೈತೆ. ಏಯ್,
ಕಾನೂನು ವಿರುದ್ಧವಾಗಿ ನಾವು ಯೋನೆ ಮಾಡಕ್ಕೆ ಹೋದ್ರು ತೆಪ್ಪಾಗ್ತಾ ಇದೆ ಗೋಪಾಲಯ್ಯ. ಅದೆಲ್ಲ ಯೋನು ಬೇಡ. ಅಪ್ಪಯ್ಯ ಒಂದು ಮಾಡೋಕ್ಕೋಗಿ ಅದನ್ನ ಮೈ ಮೇಲೆ ಎಳ್ಕೊಳ್ಳೋದು ಬ್ಯಾಡ. ಲಂಚ ಕೊಡೋಕೆ ಬಂದರು ಅಂತ ಆ ಪಿ ಸಿ ಏನಾದರೂ ಕೇಸ್ ಹಾಕಿದ್ರೆ ಇನ್ನೂ ಕಷ್ಟ ಆಗುತ್ತೆ ಗೋಪಾಲಪ್ಪ. ದುಡ್ಡಿಗೆ ಆಸೆ ಪಡ್ತಿರೋ ಜೀವನ ಇಲ್ಲ. ಅದೆಲ್ಲ ಏನೂ ಹಾಕಿಲ್ಲ, ಸುಮ್ಕಿರಿ. ಅಳಿ ಅಂದರೆ ನಂಗೆ ಯಾಕೋ ಇದು ಸರಿಯಲ್ಲ ಅನ್ನಿಸ್ತಿದೆ. ನಾವಿದು ಯೋನೋ ಬ್ಯಾಡದೇ ಇರೋದನ್ನ ಯೋಚನೆ ಮಾಡೋ ಬದಲು ಪುಟ್ಟಕ್ಕ ಊರಿಗೆ ಬಂದೇಟ್ಗೆ ನಮ್ಮನೆ ಕರ್ಕೊಂಡು ಹೋಗ್ಬಿಟ್ರೆ ಹೆಂಗೆ? ಹಾತೆ ಹೀಗೆ ಮಾಡ್ಬೋದು. ಪುಟ್ಟವನ್ನ ಬೇಕಾದ್ರೆ ಅಲ್ಲೇ ಇರಿಸ್ಕೊಂಡು ಈ ಮೆಸ್ ಸಮಸ್ಯೆ ಎಲ್ಲ ಕ್ಲಿಯರ್ ಆದಮೇಲೆ ಅವನಿಲ್ಲಿ ಕರ್ಸ್ಕೋಬೋದಲ್ವಾ? ಅವ್ವ ಬಂದ ತಕ್ಷಣ ಒಲೆ ಕೈ ಮುಗಿತೀನಿ ಅಂತ ಅಂದವಳೆ. ಅಂಥದ್ರಲ್ಲಿ ಅತ್ತೆ ಮನೆಗೆ ಹೋಯ್ತಾಳ? ಇದೆಲ್ಲ ಸಾಧ್ಯ ಇಲ್ಲ ಸ್ನೇಹ. ಹೌದಕ್ಕ, ಅವ್ವ ಮನೆಗೂ ಬರಲ್ಲ, ಮೊದಲು ಮೆಸ್ಗೆ ಹೋಗೋದು. ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಪಡ್ಬೇಡ ಸುಮ, ಅವ್ವ ಬರೋ ಅಷ್ಟರಲ್ಲಿ ಬೇರೆ ಏನಾದರೂ ಯೋಚನೆ ಮಾಡೋಣ. ಸಮಸ್ಯೆಗಳು ಬಂದರೆ ಎಲ್ಲ ಒಟ್ಟಿಗೆ ಬರ್ತವೆ. ಪುಟ್ಟಕ್ಕ ಬರೋ ಅಷ್ಟರಲ್ಲಿ ಈ ಸಮಸ್ಯೆನ ಬಗೆಹರಿಸೋದಾದ್ರೂ ಹೆಂಗೆ? ಅದೇಂದ್ರೆ ಒಂದು ದಿವಸ ಬನ್ನಿ, ಇಲ್ಲ ಮಾವಯ್ಯ. ಬಂದು ಹೇಳ್ತೀನಿ. ಏನು ಮಾವಯ್ಯ ಕರೆದಿದ್ದು? ಅದೇಂದ್ರೆ ಹೆಂಗಸ್ರ ಮಾತು ಕೇಳ್ತಾ ಕುಂತ್ಕೊಂಡ್ರೆ ನಮ್ಮ ಕೆಲಸ ಆಗಕ್ಕಿಲ್ಲ. ನಾನು ಹೇಳ್ದಂಗೆ ಪಿ ಸಿಗೆ ಒಂಚೂರು ಕಾಸನ್ನ ಆಸೆ ತೋರಿಸಿದೆ, ನಮ್ಮ ಕೆಲಸ ಸಾಧಿಸ್ಕೊಂಬಿಡೋಣ. ಏನಂತೀರಿ? ಅಲ್ಲ, ಎಲ್ಲರೂ ಅದಕ್ಕೆ ಬೇಡ ಅಂತ ಹೇಳ್ತಿದ್ರಲ್ಲ. ಅಯ್ಯ, ಹೆಂಗಸ್ರು ಯಾವತ್ತು ತಾನೇ ಆಗಲಿ ಅಂತ ಒಪ್ಕೋತಾರೆ? ನೀವೇ ಹೇಳಿ. ಅದು ದಿಟನೆಯ. ಆದರೆ ಇದರಿಂದ ಯಾವುದಾದ್ರೂ ಹೊಸ ಸಮಸ್ಯೆ ಶುರು ಆಗ್ಬಿಟ್ರೆ ಏನು ಮಾಡೋದು ಅಂತ. ಕಾಸಿದ್ರೆ ಯಾವ ಸಮಸ್ಯೆನೂ ಆಗಕ್ಕಿಲ್ಲ. ಅಲ್ಲ ಮಾವಯ್ಯ, ಅವ್ವನೂ ಬೇಡ ಅಂತವ್ರೆ, ಸ್ನೇಹನೂ ಬೇಡ ಅಂತವ್ರೆ. ಅವ್ರ ಮಾತು ಮೀರಿ ಈಗೇನು ನಿಮಗೆ ಪುಟ್ಟಮ್ಮಿ ಬಗ್ಗೆ ಕಾಳಜಿ ಆಯ್ತಾ ಇಲ್ವ? ಇದೇನು ಮಾವ ಹೆಂಗೆ ಕೇಳ್ತಿದ್ಯಾ? ಹಬ್ಬ ನನಗೆ ಪಿರಣ ತಾನೆ. ಮತ್ತೆ ಪುಟ್ಟಮ್ಮಿ ಬರೋರೊಳಗಡೆ ಮೆಸ್ ಓಪನ್ ಆಗಬೇಕು. ಇಲ್ಲಾಂದರೆ ಏನಾಯ್ತದೆ ಅಂತ ನಮಗೆ ಗೊತ್ತಿಲ್ಲ. ಹೌದಾ ಇಲ್ವಾ? ನನಗೆ ಹೇಳೋದು ಏನು ಅಂದರೆ, ಹೆಂಗಾನ ಮಾಡಿ ಅಮ್ಮವ್ರನ್ನ ಸ್ನೇಹನ ಕಳಿಸ್ಬಿಡಿ, ನಾನು ಸಾನು ಕಳಿಸ್ಬಿಡಿ. ಹೆಂಗೆ ಕಳ್ಸೋಕ್ಕಾಗೈತೆ ಮಾವಯ್ಯ? ಬಾಬು, ಈಸಿಯಾಗಿ ಗೊತ್ತಾಯ್ತು. ಪುಟ್ಟಕ್ಕ ಬರೋ ಹೊತ್ತಿಗೆ ಮೆಸ್ ಓಪನ್ ಆಗಿಲ್ಲ ಅಂದ್ರೆ ಏನು ಗೊತ್ತಾ? ಅದಕ್ಕೊಂದು ಪ್ಲಾನ್ ಮಾಡಿವ್ನಿಕಲ್ಲ. ಈಗ ಹೆಂಗೋ ಅಲ್ಲಿ ಪಿ ಸಿ ಅವನಲ್ಲ, ಬಾಬು, ಐಡಿಯಾ ಸಕ್ಕತ್ತಾಗಿದೆ. ನಡಿ ಈಗಲೇ ಹೋಗಿ ಆ ಪಿ ಸಿನ ಒಳಗೆ ಹಾಕೊಂಬಂದ್ಬಿಡ್ಬಾ. ಅಲ್ಲ ಇಲ್ಲ ಮನೆಗೆ ಎಲ್ಲರೂ ಬೇಡ ಅಂತ ಹೇಳೋರಕ್ಕಲ್ಲ. ಏ ಕಂಟಿ, ಓಡಿ ಗೋಲಿ. ಬಾಬಾ ಹೇಳ್ದಂಗೆ ನೀನು ಅಮ್ಮವ್ರನ್ನ ಮತ್ತೆ ಸ್ನೇಹನ ನೋಡ್ಕೊ, ನಾನು ಮೆಸ್ ಕತೆ ಹೇಳ್ಕೊಂಡು ಸಾನ ಸಾಗಿಸ್ತೀನಿ. ಅಳಿ ಅಂದರೆ ಹೆಂಗಸ್ರಿದ್ರೆ ಯಾವ ಕೆಲಸ ಹಾಕಿಲ್ಲ. ಅವ್ರನ್ನ ಕಳಿಸ್ಬಿಟ್ರೆ ಆಮೇಲೆ ನಮ್ಗೆ ಹೆಂಗೆ ಬೇಕು ಹಂಗೆ ಕೆಲಸ ಸಾಧಿಸ್ಕೋಬೋದಾ? ಸರಿಗೆ ಹೇಳ್ದೆ ಬಾಬು. ಕಂಟಿ, ಇದಕ್ಕೆಲ್ಲ ಈ ದಾರಿನೇ ಸರಿ. ಕಾನೂನು ನ್ಯಾಯ ನೀತಿ ಅಂತ ಸುಮ್ಕೆ ಕುತ್ಕೊಂಡ್ರೆ ಪುಟ್ಟಕ್ಕ ಬಂದ್ಮೇಲೆ ತಗಲಾಕೋಬೇಕಾಯ್ತದೆ. ಅಲ್ಲ ಮಾವಯ್ಯ, ಅಲ್ಲನೂ ಇಲ್ಲ ಎಲ್ಲನೂ ಇಲ್ಲ, ನಮ್ಮ ಕೆಲಸ ಮಾಡ್ಕೋಬೇಕು. ಬನ್ನಿ ಬನ್ನಿ. ನಿನ್ನನ್ನು ನೋಡಿದ್ರೆ ಸಖತ್ ಕಿಲ್ಲಾಡಿ ಅನ್ಸತ್ತೆ, ಆದರೂ ಹೇಗೆ ತಗ್ಲಾಕೊಂಡೆ? ಏನು ಮಾಡೋದು, ಎಲ್ಲ ನನ್ನ ಹಣೆ ಬರಹ. ನಾನು ಅಂದ್ಕೊಂಡಿದ್ದೇನಾದರೂ ಆಗಿದ್ರೆ ಇಷ್ಟೊತ್ತಿಗೆ ಆ ಬಂಗಾರಮ್ಮನ ಮನೆ ಸೊಸೆ ಆಗಿರ್ತಿದ್ದೆ. ನಾನು ಅಷ್ಟೇ, ಜಸ್ಟ್ ಮಿಸ್ಸು. ಇಲ್ಲ ಅಂದಿದ್ರೆ ಸುಮನ್ನಕ್ಕೊಂದು ಸಚಿನ್ಗೆ ಸರಿಯಾಗಿ ಪಾಠ ಕಲಿಸ್ತಾ ಇದ್ದೆ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಲ ನಾವೆಷ್ಟೇ ಸ್ಟ್ರಾಂಗಾಗಿ ಪ್ಲ್ಯಾನ್ ಮಾಡಿದ್ರು ಅದನ್ನು ಹಾಳು ಮಾಡೋಕ್ಕೆ ಅಂತಲೇ ಕೆಲವರು ಕಾಯ್ತಾ ಇರ್ತಾರೆ. ಸಚಿನ್ ಮಿಸ್ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಪ್ಲ್ಯಾನ್ ಕೂಡ ಸಕ್ಸಸ್ ಆಗೋದು. ಹೌದು, ನಿನ್ನ ಪ್ಲ್ಯಾನ್ ಯಾರಿಂದ ಹಾಳಾಯಿತು? ಇನ್ಯಾರು? ಇದಳಲ್ಲ ಆ ಬಂಗಾರಮ್ಮನಮ್ಮ ಚೌಡವ್ವ, ಅವಳಿಂದನೇ, ಆ ಹಾಳಾದ ಮುತ್ಕಿಂದನೇ ನಾನು ಈ ಸ್ಥಿತಿಗೆ ಬಂದಿರೋದು ಇವತ್ತು. ಏನು, ಕೋಲ್ ಉರ್ಕೊಂಡು ಓಡಾಡೋ ಮುತ್ಕಿ ನಿನ್ಗೆ ಹಲ್ವಾ ತಿನ್ಸಿದ್ಲ?
ಅವಳು ನೋಡೋದಕ್ಕೆ ಮಾತ್ರ ಹಳೆ ಮುದುಕಿ, ಬಿಟ್ರೆ ಇಡೀ ಊರನ್ನೇ ಆಳ್ತಾಳೆ. ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಹೇಗಿದ್ರು ಜೈಲ್ಗೆ ಹೋಗ್ತೀನಿ ಅಂತ ಗೊತ್ತಿತ್ತಲ್ವಾ, ಆ ಮುದುಕಿನ ಮುಗ್ಸೇ ಬರ್ತಿದ್ದೆ. ನಮ್ಮಿಂದ ಸಾಮ್ರಾಜ್ಯ ಗೆಲ್ಲಕ್ಕಾಗದೇ ಇದ್ರು ನಮ್ಮ ದಾರಿಗೆ ಅಡ್ಡ ಬಂದವ್ರನ್ನ ಉಳಿಸ್ಬಾರ್ದು ರಾಧಾ.